ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ನಿಂದ ನಾನು ರೂಪಶ್ರೀ. ಈ ವಿಡಿಯೋನ ಬೇರೆ ಭಾಷೆಯಲ್ಲಿ ಕೇಳಬೇಕು ಅಂದ್ರೆ ಈ ವಿಡಿಯೋ ಸೆಟ್ಟಿಂಗ್ಗೆ ಹೋಗಿ ಆಡಿಯೋ ಟ್ರ್ಯಾಕ್ ಸೆಲೆಕ್ಟ್ ಮಾಡಿ, ಹಾಗೆ ಭಾಷೆಯನ್ನು ಸೆಲೆಕ್ಟ್ ಮಾಡಿ. ಬರೀ ಸಬ್ ಟೈಟಲ್ಸ್ ಬೇಕು ಅಂತಂದ್ರೆ ವಿಡಿಯೋ ಕ್ಯಾಪ್ಷನ್ಗೆ ಹೋಗಿ ಎನೇಬಲ್ ಮಾಡಿ, ಸಬ್ ಟೈಟಲ್ಸ್ ಬರುತ್ತೆ. Hi all, if you would like to watch this video in your preferred language, please go to audio track in the settings of this video and you can select preferred language. Same way you can select subtitles also by enabling video caption. Please ensure the features are available enabled in your mobile phone. Okay. So video ಶುರು ಮಾಡ್ತಾ ಇದೀನಿ. ಪ್ರಪಂಚದಾದ್ಯಂತ ಜೂನ್ 15 ಭಾನುವಾರ ನಡೆಯಲಿರುವ ಘಟನೆಗಳು, ಹಬ್ಬ, ತಮಾಷೆ, ವಿಚಿತ್ರ ಹಾಗೂ ರಾಷ್ಟ್ರೀಯ ದಿನಗಳು ಹೀಗಿವೆ. ನೇಚರ್ ಫೋಟೋಗ್ರಫಿ ಡೇ, ನ್ಯಾಷನಲ್ ಲಾಬ್ಸ್ಟರ್ ಡೇ, ಗ್ಲೋಬಲ್ ವಿಂಗ್ ಡೇ, ಬಿಯರ್ ಡೇ ಬ್ರಿಟನ್, ಮ್ಯಾಗ್ನಾ ಕಾರ್ಟಾ ಡೇ, ನ್ಯಾಷನಲ್ ಬಗ್ ಬಸ್ಟಿಂಗ್ ಡೇ, ನ್ಯಾಷನಲ್ ಚೆರಿ ಟಾರ್ಟ್ ಡೇ, ನ್ಯಾಷನಲ್ ಫೋಮ್ ಪಾರ್ಟಿ ಡೇ, ಇಂಟರ್ನ್ಯಾಷನಲ್ ವುಮೆನ್ ಇನ್ ಮೈನಿಂಗ್ ಡೇ, ನ್ಯಾಷನಲ್ ಮೆಗಲೋಡನ್ ಡೇ, ನ್ಯಾಷನಲ್ ಅಕೌಂಟ್ಸ್ ಪೇಯಬಲ್ ಡೇ, ನ್ಯಾಷನಲ್ ಟರ್ಕಿ ಲವರ್ಸ್ ಡೇ, ಟ್ರಿನಿಟಿ ಸಂಡೇ. ನನ್ನ ಮನಸ್ಸಿಗೆ ತುಂಬಾ ಹತ್ತಿರವಾದ ಹಾಗೂ ಬಹಳ ಸೂಕ್ಷ್ಮತೆ ಹೊಂದಿದ ಇಂಟರ್ನ್ಯಾಷನಲ್ ವರ್ಕಿಂಗ್ ಆನಿಮಲ್ ಡೇ, ವರ್ಲ್ಡ್ ಎಲ್ಡರ್ ಅಬ್ಯೂಸ್ ಅವೇರ್ನೆಸ್ ಡೇ, ನ್ಯಾಷನಲ್ ಸ್ಮೈಲ್ ಪವರ್ ಡೇ, ಫಾದರ್ಸ್ ಡೇ. ಜೀವನದ ಏರುಪೇರುಗಳನ್ನ ಮೀರಿ ಜೀವನಾನ ಖುಷಿಯಾಗಿ ಸಾಗಿಸ್ಬೇಕು. ನಮ್ಮ ಪೂಜ್ಯ ತಂದೆಯವರಾದ ಎ.ವಿ. ಶ್ರೀನಿವಾಸ ಮೂರ್ತಿಗಳು ನಮ್ಮನ್ನು ಅಗಲಿ ಕಾಣದ ಊರಿಗೆ ಪ್ರಯಾಣಿಸಿ ಆಗಲೇ 6 ತಿಂಗಳ ಮೇಲಾಯಿತು. ಅವರಿಗಾಗಿ ಈ ಫಾದರ್ಸ್ ಡೇ ಪ್ರಯುಕ್ತ ಒಂದು ಸಣ್ಣ ಶ್ರದ್ಧಾಂಜಲಿ, ಎ ಟ್ರಿಬ್ಯೂಟ್ ಟು ಮೈ ಬಿಲವಡ್ ಫಾದರ್. ನಮ್ಮ ತಂದೆಯವರು ಹೇಳಿದ ಜೀವನದ ಈ ನುಡಿಮುತ್ತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಈ ಸಂದೇಶ ಚಾನೆಲ್ಡ್ ಮೆಸೇಜ್. ಮಗಳೇ, ದೇವರನ್ನು ನಂಬು. ಅವನು ಸಂರಕ್ಷಣೆಯಲ್ಲಿ ಸದಾ ಸುರಕ್ಷಿತವಾಗಿರುತ್ತೀಯ. ಚಿಂತೆ ಎಂಬ ಚಿತೆಯಿಂದ ಸದಾ ದೂರವಿರು, ಯಾಕೆಂದರೆ ಕಳೆದು ಹೋದುದರ ಬಗ್ಗೆ ಚಿಂತಿಸಿ ಫಲವಿಲ್ಲ. ನಿನ್ನ ಜೀವನದ ಪ್ರತಿ ಹೆಜ್ಜೆ ಹಸಿರಾಗಿ ಸುಖಮಯವಾಗಿರಲಿ. ಛಲದಿಂದ ನಿನ್ನ ಗುರಿಯತ್ತ ಸಾಗು, ಹಿಂದಿರುಗಬೇಡ, ನಿಲ್ಲಬೇಡ. ಜೀವನದ ಹಾದಿಯಲ್ಲಿ ಯಾವುದೇ ಅಡಚಣೆ ಬಂದರೂ ನೀನು ನಂಬಿರುವ ದೈವಶಕ್ತಿ, ಪೂರ್ವಜರ ಆಶೀರ್ವಾದ ಹಾಗೂ ನಿನ್ನ ಬುದ್ಧಿಶಕ್ತಿಯಿಂದ ಅಡಚಣೆಯನ್ನು ಛೇದಿಸಿ ವಿಜಯಿಯಾಗು. ಜನರ ಟೀಕೆ ಟಿಪ್ಪಣಿಗಳಿಗೆ ಸೋತು ನಿಲ್ಲಬೇಡ, ಅವರಂತೆ ನೀನಾಗಬೇಡ. ಮಾತೆ ಭಾರತಾಂಬೆ ನಿನ್ನ ಕೈ ಹಿಡಿದು ನಡೆಸುವಳು. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ತುಂಬಾ ಅರ್ಥಗರ್ಭಿತವಾದ ಡಾಕ್ಟರ್ ರಾಜ್ಕುಮಾರ್ ರವರ ಹಾಡು ನೆನಪಿಗೆ ಬರ್ತಿದೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ. ಆತನ ಕರುಣೆ ಜೀವವ ತುಂಬಿ ಕುಣಿಸಿ ನಲಿಸಿದೆ. ಆ ಕೈ ಸೋತರೆ ಬೊಂಬೆಯ ಕಥೆಯು ಕೊನೆಯಾಗುವುದೇ, ಕೊನೆಯಾಗುವುದೇ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಯಿತು. ನಮ್ ತಂದೆಯವರು ಯಾವುದೇ ಆಕ್ಟಿಂಗ್ ಕ್ಲಾಸ್ಗೆ ಹೋಗಿಲ್ಲ. ಅವರಿಗೆ ಅವರದೇ ಆದಂತ ಜವಾಬ್ದಾರಿಗಳಿದ್ದಿದ್ರಿಂದ ಆಕ್ಟಿಂಗ್ ಕ್ಲಾಸ್ ಬಗ್ಗೆ ಯೋಚಿಸಲೇ ಇಲ್ಲ. ಆದ್ರೆ ಅವರು ಹುಟ್ಟು ಕಲಾವಿದ ಅಂತ ಹೇಳೋದಿಕ್ಕೆ ತುಂಬಾ ತುಂಬಾ ಹೆಮ್ಮೆ ಆಗುತ್ತೆ. ನಮ್ಮ ತಂದೆಯವರು ಪದವಿ ಶಿಕ್ಷಣದ ಸಮಯದಲ್ಲಿ ಹಲವಾರು ಕನ್ನಡ ಹಾಗೂ ಇಂಗ್ಲಿಷ್ ನಾಟಕಗಳನ್ನು ನಿರ್ದೇಶಿಸಿ ಅಭಿನಯಿಸಿ ಪ್ರಶಂಸೆ ಗಿಟ್ಟಿಸಿಕೊಂಡಿದ್ದರು. ಅವರ ಹುಚ್ಚ ಎಂಬ ನಾಟಕದಲ್ಲಿ ಅವರು ಹುಚ್ಚನ ಪಾತ್ರ
ಅತ್ಯದ್ಭುತವಾಗಿ ಅಭಿನಯಿಸಿ ರಾಷ್ಟ್ರೀಯ ಪ್ರಶಸ್ತಿ ಗಳಿಸಿದ್ದರು. ಈಗ ನನ್ನ ಬಳಿ ಇದರ ಕುರಿತು ದಾಖಲೆ ಪ್ರತಿ ಇಲ್ಲ, ಸಿಕ್ಕರೆ ಖಂಡಿತ ನಿಮ್ಮೊಡನೆ ಹಂಚಿಕೊಳ್ಳುತ್ತೇನೆ. ದಿವಂಗತ ಮಾನ್ಯ ಸುಂದರಕೃಷ್ಣ ಅರಸ್ರವರು ಸಿನಿಮಾ ಜಗತ್ತಿನಲ್ಲಿ ಕನ್ನಡ ಹಾಗೂ ಇತರೆ ಭಾಷೆಗಳಲ್ಲಿ ಅಭಿನಯಿಸಿ ಹಾಗೆ ನಿರೂಪಕರೂ ಆಗಿದ್ದರು. ಅವರು ನಮ್ಮ ತಂದೆಯವರ ಸಹಪಾಠಿಯಾಗಿದ್ದರು. ಹಾಗೆ ಬಹಳಷ್ಟು ನಾಟಕ ವೇದಿಕೆ ಹಂಚಿಕೊಂಡಿದ್ದರು. ಅವರುಗಳು ಮಾಡುತ್ತಿದ್ದ ತಮಾಷೆ ಬಗ್ಗೆ ಬಹಳ ಸ್ವಾದಿಷ್ಟವಾಗಿ ನಮ್ಮೊಂದಿಗೆ ನಮ್ಮ ತಂದೆಯವರು ಹಂಚಿಕೊಂಡಿದ್ದರು. ಈಗಲೂ ಕಿವಿಯಲ್ಲಿ ಗುಯ್ಗುಡುತ್ತಿದೆ. ನಿನ್ನೆ ಮೊನ್ನೆ ಹೇಳಿದ ಹಾಗೆ ನಮ್ಮ ತಂದೆಯವರು JSS ಮಹಾವಿದ್ಯಾಸಂಸ್ಥೆ ಮೈಸೂರಿನಲ್ಲಿ ತಮ್ಮ ಸೇವೆ ಸಲ್ಲಿಸಿದರು. ತಮ್ಮ ಕಲೆಯ ಬಗ್ಗೆ ಬಹಳ ಒಲವು, ಹಾಗೆ ಕೆಲವಾರು ವರ್ಷಗಳು ಮುಂದುವರಿಸಿದರು ಅಷ್ಟೇ. ತುಂಬಾ ಭಾವಾತ್ಮಕ ಜೀವಿ, ಅಷ್ಟೇ ಪ್ರತಿಭಾವಂತರು, ಅತೀ ದಯಾಳು, ಹಾಗೆ ಸ್ನೇಹಜೀವಿ, ನಿಸ್ವಾರ್ಥ ಮನೋಭಾವ ಹೊಂದಿದ್ದು ಬಹಳ ಹಾಸ್ಯ ಪ್ರವೃತ್ತಿಯವರಾಗಿದ್ದರು. ಜನರನ್ನು ನಂಬುತ್ತಿದ್ದರು, ಹಾಗೆ ಅಷ್ಟೇ ರಕ್ಷಣೆ ನೀಡುತ್ತಿದ್ದರು. ಅತಿಯಾದ ತಾಳ್ಮೆ, ಅತಿ ಸಕಾರಾತ್ಮಕತೆ, ಅತಿ ಸಂಯಮತೆ ಹೊಂದಿದ್ದರು. ಯಾವಾಗ ಒಬ್ಬರ ಕೊಡುಗೆ ನಮ್ಮ ಜೀವನದಲ್ಲಿ ಎಂತಹ ದೊಡ್ಡ ಮೊತ್ತದಲ್ಲಿ ಪ್ರಭಾವ ಬೀರಿದೆ ಅಂತ ತಿಳಿದಾಗ ಸಹಜವಾಗಿ ಭಾವಾತ್ಮಕರಾಗುತ್ತೇವೆ. ಅಂತ ಪ್ರಚಂಡ ಶಕ್ತಿಗೆ ಮನ ಶರಣಾಗುತ್ತೆ. His soul contract with me goes beyond understanding, beyond explanation and beyond imagination. Whatever I am now and wherever I stand in my life, I owe all credit to my father. He was a pillar, stood strong, supporting me in my life path, guiding, caring, blessing me in each and every step I took. ಎಲ್ಲ ತಂದೆ ತಾಯಂದಿರು ತಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸಿ ಬೆಂಬಲಿಸ್ತಾರೆ. ಆದ್ರೆ ಅದು ಒಂದು ಹಂತದವರೆಗೆ. ನಂತರ ಮಕ್ಕಳು ತಮ್ಮ ಜವಾಬ್ದಾರಿ ತಗೋತಾರೆ. ನಮ್ಮ ತಂದೆಯವರ ಪ್ರೋತ್ಸಾಹದಿಂದ ನಾನು BCom, MCom, MBA ಫೈನಾನ್ಸ್, ಬ್ಯಾಚುಲರ್ ಆಫ್ ಲಾ, ICISI ಇಂಟರ್ಮೀಡಿಯೇಟ್ ಒಂದು ಗ್ರೂಪ್ ಕ್ಲಿಯರ್ ಮಾಡಿದೆ. ಈ ತರ ಆನ್ಲೈನ್ ಸರ್ಟಿಫಿಕೇಟ್ಸು ಆಯ್ತು. ಮತ್ತೆ ಹೇಳಿದ್ರು ಇನ್ನೂ ಏನಾದ್ರು ಓದು ಅಂತ. ಸರಿ, ಅವ್ರು ಹೇಳಿದ್ರಲ್ಲ ಹಾಗಾಗಿ, ಬಟ್ ಸ್ವಲ್ಪ ಸ್ಪಿರಿಚುವಲ್ ಕಡೆ ಗಮನ ಹರಿಸ್ತೆ. ಸೊ ಆಧ್ಯಾತ್ಮಿಕತೆ ಕಡೆ ಮನಸ್ಸು ಎಳೀತು. ಹಾಗಾಗಿ ರೇಕಿ ಹೀಲಿಂಗ್ ಕೇಳಿರ್ತೀರಾ, ಅದೇ ರೀತಿ ಏಂಜಲ್ ಥೆರಪಿ ಹೀಲಿಂಗ್ ಮಾಡಿದೆ. ಟ್ಯಾರೋ ರೀಡಿಂಗ್ ಅಂತ ಕೇಳಿರ್ತೀರಲ್ಲ, ಟ್ಯಾರೋ ಮಾಸ್ಟ್ರಿ ಆಯ್ತು, ಹೆಲ್ತ್ ಟ್ಯಾರೋ ಮಾಸ್ಟ್ರಿ ಆಯ್ತು, ಹೋಪೋಪೋನೋ ಹೀಲಿಂಗ್, ಚಕ್ರ ಹೀಲಿಂಗ್, ಕ್ರಿಸ್ಟಲ್ ಹೀಲಿಂಗ್ ಕಲಿತು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡೆ. ನಮ್ಮ ತಂದೆಯವರ ಪ್ರೋತ್ಸಾಹದ ಹಿಂದೆ ಇದ್ದ ದೇವರ ಸಂದೇಶ, ಜ್ಞಾನ, ನಾಲೆಡ್ಜ್ಗೆ ಅಂತ್ಯವೇ ಇಲ್ಲ. ಸಮುದ್ರದಿಂದ ಒಂದು ಅಣುವಿನಂತೆ ನಾವು ಪಡೆದಿರುವ ವಿದ್ಯೆ ಕಲಿಯುವುದು ಸಮುದ್ರದಷ್ಟಿದೆ ಎಂದು. ನಮ್ಮ ತಂದೆಯವರೇ ಮೊದಲನೇ ವ್ಯಕ್ತಿ ನಾನು ಸ್ಪಿರಿಚುವಲ್ ಏಂಜಲ್ ಥೆರಪಿ ಹೀಲಿಂಗ್ ಮಾಡಿದ್ದು. ಅವರು ನೋವು ಶಮನವಾಯಿತು ಅಂತ ಹೇಳಿದಾಗ ನಾನು ಕಲಿತದ್ದು ಸಾರ್ಥಕವಾಯಿತು ಅನ್ನಿಸಿತು. He endured severe pain. Wasn't it his help in this lifetime in making me understand about positive and negative energies? ಅವರು ವಿಪರೀತ ನೋವು ತಿಂದು ಅದರಿಂದ ಗುಣಪಡಿಸುವ ಶಕ್ತಿ ನನ್ನಲ್ಲಿ ಜಾಗೃತಗೊಳಿಸಿದರು. ಚಿರಋಣಿ ಮಹಾತ್ಮ. ನಮೋ ನಮಃ. ನಮ್ಮ ತಂದೆಯವರು ನನಗೆ ತಿದ್ದಿ ತೀಡಿ ಹೇಳಿಕೊಟ್ಟ ಏಕಪಾತ್ರಾಭಿನಯ ರಕ್ತಾಕ್ಷಿ. ಸಂಕ್ಷಿಪ್ತವಾಗಿ ಹೇಳಬೇಕೆಂದ್ರೆ ಹ್ಯಾಮ್ಲೆಟ್ ಎಂಬುದು ವಿಲಿಯಂ ಶೇಕ್ಸ್ಪಿಯರ್ ಅವರ ಇಂಗ್ಲಿಷ್ ಸಾಹಿತ್ಯದ ಬಹಳ ಪ್ರಸಿದ್ಧ ಹಾಗೂ ಪ್ರಭಾವಿ ದುರಂತ ದೀರ್ಘಾವಧಿ ನಾಟಕ. ಕುವೆಂಪುರವರು ಈ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿ ರಕ್ತಾಕ್ಷಿ ಎಂದು ಹೆಸರಿಟ್ಟರು. ನಾನು ಈಗ ಇದರಲ್ಲಿ ಬರುವ ರುದ್ರಾಂಬೆ ಎಂಬ ಒಂದು ಪಾತ್ರದ ದೃಶ್ಯವನ್ನು ಅಭಿನಯಿಸಲಿದ್ದೇನೆ. ದೃಶ್ಯ ಹೀಗಿದೆ. ತನ್ನ ಪ್ರಿಯಕರನನ್ನು ಕ್ರೂರವಾಗಿ ಕೊಂದು ಸಮಾಧಿ ಮಾಡಿರುವ ವಿಷಯ ತಿಳಿದು ವಿಚಲಿತ ಸ್ಥಿತಿಯಲ್ಲಿ ಆ ಸ್ಪಾಟ್ಗೆ ರುದ್ರಾಂಬೆ ಬರುತ್ತಾಳೆ. ಯಾರೆಲ್ಲ ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದರೋ ಅವರೆಲ್ಲರ ಮೇಲೆ ಪ್ರತೀಕಾರ ತೆಗೆದುಕೊಳ್ಳುವ ಶಪಥ. ಒಂದು ಹುಚ್ಚು ಆವೇಶದಿಂದ ತನ್ನನ್ನು ತಾನು ರುದ್ರಾಂಬೆಯಲ್ಲ ರಕ್ತಾಕ್ಷಿ ಅಂತ, ಅಂದ್ರೆ ಕೆಂಪು ಕಣ್ಣುಳ್ಳವಳು ಎಂದು ಹೇಳುವ ದೃಶ್ಯ.
ಏಕಪಾತ್ರಾಭಿನಯ, ಮೋನೋ ಆಕ್ಟಿಂಗು ಮುಂಚೆ ಅಪ್ಪ ಐ ಲವ್ ಯು ಪಾ ಎನ್ನುವ ಚೌಕ ಕನ್ನಡ ಚಲನಚಿತ್ರದ ಒಂದು ಹಾಡು. ಹಾಡಿರೋರು ಅನುರಾಧ ಭಟ್, ಮ್ಯೂಸಿಕ್ ಕಂಪೋಸ್ಡ್ ಬೈ ಅರ್ಜುನ್ ಜನ್ಯಾಜಿ, ಸಾಂಗ್ ಲಿರಿಕ್ಸ್ ಬೈ ವಿ ನಾಗೇಂದ್ರ ಪ್ರಸಾದ್. ನನಗೆ ತುಂಬಾ ಪ್ರಿಯವಾದ ಹಾಡು ಇದು. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರೋ ಮೀಸೆಕಾರ, ಮನಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ. ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ. ಬೆರಳನ್ನು ಹಿಡಿದರೆ ವಿಶ್ವಾಸವು ಬೆಳೆಯುವುದು, ಹೆಗಲಲ್ಲಿ ಕುಳಿತರೆ ಕುತೂಹಲ ತಣಿಯುವುದು. ನಾನು ಓದೋ ಪಾಠದಲ್ಲಿ ಅದು ಯಾಕೆ ನಿನ್ನ ಹೆಸರಿಲ್ಲ, ನಿನ್ನ ಹಾಗೆ ಯಾಕೆ ಯಾರಿಲ್ಲ. ನೀನು ಇರುವ ಧೈರ್ಯದಲ್ಲಿ ಯಾರೊಂದಿಗೂ ನಾ ಸೋಲಲ್ಲ, ನಿನ್ನ ಪ್ರೀತಿ ಮುಂದೆ ಏನಿಲ್ಲ ಅಪ್ಪ. ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ. ನಿನ್ನ ಅಂಗಿ ಬೆವರಲಿ ನಮ್ಮ ಅಡಗಿದೆ, ಮಗಳಿಯನ್ನು ಮಾತಿನಲ್ಲಿ ನಿನ್ನ ಮಮತೆ ತಿಳಿದಿದೆ. ತಾಯಿ ಮಾತ್ರ ತವರಲ್ಲ, ತಂದೆ ಇರದೆ ತಾಯಿಲ್ಲ, ಆಕಾಶದಂತೆ ನಿನ್ನ ಮನಸ್ಸಪ್ಪ. ನಾನು ಎಂದು ಹೇಳಿಲ್ಲ, ಯಾಕಂತ ನಂಗೂ ತಿಳಿದಿಲ್ಲ, ನೀನು ಅಂದ್ರೆ ಅಚ್ಚು ಮೆಚ್ಚಪ್ಪ ಅಪ್ಪ. ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ. ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಇನ್ನೂ ಮಿಣುಕುತ್ತಿದೆ, ಇನ್ನೂ ಮಿಣುಕುತ್ತಿವೆ ಈ ಹಾಳು ನಿಷ್ಕರುಣ ತಾರೆಗಳು. ಹಾಳಾಗಲಿ, ನಿಮ್ಮ ಕಾಂತಿಯ ಕಣ್ಣು ತಿರುಗೊಡೆದು ಹೋಗಲಿ, ನನ್ನ ಬಾಳಿನ ಮೆಚ್ಚು ತಳಿದು ಹೋದಂತೆ. ಗಗನ ಸ್ಮಶಾನದಲ್ಲಿ ಪ್ರಜ್ವಲಿಪ ಚಿತೆಯೇ, ಓ ಚಂದ್ರ, ನಿನ್ನ ಪ್ರೇತ ಜ್ಯೋತಿಯನ್ನೇಕೆ ಬೀರುತ್ತೀಯೇ? ಸಾಕು ಸಾಕು ಸಾಕಿ ನಿನ್ನ ರುದ್ರ ಪರಿಹಾಸ್ಯ. ಅಯ್ಯೋ, ನಿನ್ನನ್ನು ಕೊಲೆಗೈಯಲಾರಿಲ್ಲವೇ? ಅಲ್ಲಿ ಆ ಬಾರಿನ ಸತ್ತ ಸುಡುಗಾಡಿನಲ್ಲಿ ಓದ್ತಾರೆ. ನುಗ್ಗು, ನಡೆ, ಹೋಗು, ಚಂದ್ರನಿಗೆ ತಾಕು. ಅಲ್ಲಿ ನೀವಿಬ್ಬರೂ ಒಡೆದು ಚೂರಾಗಿ ಬೀಳುವಿರಿ. ಅದು ನೋಡಿ ನಾ ಸೆಳೆಯುವೆನು.
ಅದು ನೋಡಿ ನಾನ್ ದಣಿಯುವೆನು. ಪರ್ವತಾರಣ್ಯಗಳೇ ಬನ್ನಿ, ಓ ಗಗನ ಸಾಗರಗಳೇ ಬನ್ನಿ, ನನ್ನೆದೆಯ ಶೂನ್ಯವನ್ನು ತುಂಬಿ ಬನ್ನಿ. ಇಲ್ಲ ಇಲ್ಲ, ಆ ಶೂನ್ಯವನ್ನು ತುಂಬಲಾರಿರಿ ನೀವು. ಆ ಶೂನ್ಯದಲ್ಲಿ ವಿಲಯವಿದೆ. ನೀವೆಲ್ಲ ಜೀರ್ಣವಾಗುವಿರಿ, ನೀವೆಲ್ಲ ಜೀರ್ಣವಾಗುವಿರಿ, ನೀವೆಲ್ಲ ಇಲ್ಲವಾಗುವಿರಿ, ನೀವೆಲ್ಲ ಇಲ್ಲವಾಗುವಿರಿ. ಎಲ್ಲವೋ ಪಾಪಿ, ಪಿಶಾಚಿ, ಘಾತುಕ, ಹೊನ್ನಯ್ಯ, ನಿನಗೆ ಕೈ ಬಂದುದೇ, ನಿನಗೆ ಮನ ಬಂದುದೇ. ನನ್ನ ಕಣ್ಣಾಗಿದ್ದರೂ ನಿನಿಯನನ್ನಿರಿ. ಅದಕ್ಕಿದು ಅದಕ್ಕಿದು ಅದಕ್ಕಿದೆ ನಿನಗೆ ಸಾಕ್ಷಿ. ಮೃತ್ಯು, ಓ ಮೃತ್ಯು, ನನ್ನೆದೆಯ ಶೂನ್ಯವನ್ನು ತುಂಬಲಾರೆಯಾ ನೀನು? ಹಾಗಾದರಿದು ಬಾ ಬಾ ತುಂಬು. ತಂದೆ, ನನ್ನಿನಿಯನನ್ನಗಲಿ ನೀನು ಓಡಿ ಹೋದೆಯಾ? ಓ ಚೆಲುವಯ್ಯ, ಮಿತ್ರದ್ರೋಹಿ, ಹೊನ್ನಯ್ಯನನ್ನು ತಿವಿದು ಕೆಡಹಿ ಕೊಲ್ಲಲಾರದೆ ತಲೆವರೆಸಿಕೊಂಡು ಓಡಿ ಹೋದೆಯಾ? ಇರಲಿ ಇರಲಿ, ಅದನಿಂದು ಪೂರೈಸುವೆನು ನಾನು. ನಾನು ರುದ್ರಾಂಬೆಯಲ್ಲದೆ ಹೊರತಾಕ್ಷಿ ನಾನು. ಹೊನ್ನಯ್ಯ, ಕೊಂದು ಹೆಣವನ್ನು ತಂದು ಮಸಣದಲ್ಲಿ ಸಂಸ್ಕಾರವೆಸಗುವಂತೆ ಅಭಿನಯಿಸುತ್ತೀಯಾ? ಆ ಮಸಣದಿಂದ ನೀ ತೆರಳಲಾರೆ. ನಾನು ರಕ್ತಾಕ್ಷಿ ಆಹುದಾದರೆ ನೀ ಮರಳಲಾರೆ. ನಿನ್ನ ರಕ್ತವ ಚೆಲ್ಲಿ ತಣಿಸುವೆನು ನನ್ನಿನಿಯನ ಆತ್ಮವನು. ಓ ಕಾಳರಾತ್ರಿ, ಬಾಣನೊಡನೆ ಮಿತ್ರದ್ರೋಹಿಯ ಕೊಲೆಗೆ, ಹೊನ್ನಯ್ಯನ ಕೊಲೆಗೆ, ನರ ಬಲಿಗೆ, ಸ್ಮಶಾನ ಬಲಿಗೆ ಬಾ 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 ಬಾ.